ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವರು ಊರಿಗೆ ಹೋಗಿರೋದ್ರಿಂದ ಚಿಕ್ಕಮಂಗ್ಳೂರು ಮನೆಗೆ ಹೋಗಿದ್ದಾರೆ. ವಂಶಿ ಮತ್ತು ಸ್ವಾತಿ ಮತ್ತು ಗೀತನ ಗಂಡ ಎಲ್ಲ ಹೋಗಿದ್ದಾರೆ. ಎಲ್ಲ ಅವ್ರ ಮನೆಗೆ ಹೋಗಿ ಗೀತಾ ಮತ್ತು ಸ್ವಾತಿ ತುಂಬ ಚೆನ್ನಾಗಿ ಇಬ್ಬರು ಮಾತಾಡಿಕೊಂಡು ಜಾಲಿಯಾಗಿದ್ದಾರೆ. ಅವ್ರನ್ನ ತುಂಬ ವರ್ಷಗಳಿಂದ ಅವರು ಹೀಗೇ ಜಗಳ ಆಡ್ಕೊಳ್ತಾನೆ ಇದ್ದರು ಅಕ್ಕ ತಂಗಿ. ಇವತ್ತು ತುಂಬಾ ಚೆನ್ನಾಗಿದ್ದಾರೆ. ಗೀತಾ ತೊಡೆ ಮೇಲೆ ಮಂಗಿಸ್ಕೊಂಡು ತಂಗಿನ ಎಷ್ಟು ಅವಳಿಗೆ ಪ್ರೀತಿ ಕೊಟ್ಟರು ಸಾಲದು ಅಷ್ಟು ಪ್ರೀತಿ ಕೊಡ್ತಿದ್ದಾಳೆ. ಇದನ್ನು ನೋಡಿಕೊಂಡು ಇವರಿಬ್ಬರು ಖುಷಿ ಪಡ್ತಾಯಿದ್ದಾರೆ. ಮತ್ತು ಅವರಮ್ಮ ಸ್ವಾತಿ ಅಮ್ಮ ಇರೋ ಮನೆಗೆ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ, ನೋಡಿ ಅಕ್ಕ ತಂಗಿರು ಹೇಗಿದ್ದಾರೆ, ನಾವೆಲ್ಲ ನಿಮ್ಮ ಮನೆಗೆ ಬಂದಿದ್ದೀವಿ, ಎಷ್ಟು ಚೆನ್ನಾಗಿದೆ ಮನೆಗಳೆಲ್ಲ ಅಂತ. ಆಮೇಲೆ ಚಿಕ್ಕ ತಂಗಿ ಕೇಳ್ತಾಳೆ, ನನ್ನ ಆಟ ಸಾಮಾನೆಲ್ಲ ಅಲ್ಲೇ ಇದ್ದಾವ ಬಾವ ಅಂತೇಳಿ. ಎಲ್ಲ ಇದ್ದಾವೆ ಅಂತ. ಆಮೇಲೆ ದೊಡ್ಡ ತಂಗಿ ಕೇಳ್ತಾಳೆ, ನನಗೆ ಹಾಕಿರೋ ಗಿಡಗಳೆಲ್ಲ ಚೆನ್ನಾಗಿದ್ದಾವ ಬಾವ ಅಂತ. ತುಂಬ ಚೆನ್ನಾಗಿದ್ದಾವೆ, ಎಲ್ಲ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದ್ದಾವೆ ಅಂತ. ಇವಳು ಬಟ್ಟೆ ಹೊಲಿತಾ ಇರ್ತಾಳೆ ಇಲ್ಲಿ. ಆವಾಗ ವಿಡಿಯೋ ಕಾಲ್ ಮಾಡಿದಾಗ ಎಲ್ಲರನ್ನೂ ವಿಡಿಯೋ ಕಾಲಿಗೆ ಅಂದಾಗ ಎಲ್ಲರನ್ನೂ ಕರೀತಾಳೆ. ಅಜ್ಜಿ ಒಂದಿಲ್ಲ ಅಷ್ಟೇ, ಇನ್ನೆಲ್ಲರೂ ಇದ್ದಾರೆ. ಎಲ್ಲರನ್ನೂ ಕರೆದು ತೋರಿಸ್ತಾಳೆ, ನಮ್ಮನೆ ಹೀಗಿದೆ, ಚೆನ್ನಾಗಿದೆಯಾ, ಎಲ್ಲದು ಎಲ್ಲೆಲ್ಲಿದೆ ಅಲ್ಲಲ್ಲೇ ಇದೆಯಾ ಅಂದರೆ ಎಲ್ಲ ಅಲ್ಲಲ್ಲೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂತ. ಆಮೇಲೆ ಗೀತಾ ಮತ್ತು ಅವರ ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಇದು ಮಾಡ್ತಿರ್ತಾರೆ, ಏನು ಇದು ಕೋಡ್ಬಳೆ ಮಾಡಿ ಇವರಿಬ್ಬರಿಗೆ ಕೊಡಲಿಕ್ಕೆ ಅಂತ ಮಾಡ್ತಾಯಿರ್ತಾರೆ. ಕೋಡ್ಬಳೆ ಮಾಡಿ ಸ್ಟವ್ ಎಲ್ಲ ಇಟ್ಟು ಕಲಸಿ ಕೋಡ್ಬಳೆ ಎಲ್ಲ ಮಾಡಿ ಇವರಿಬ್ಬರು ತಿನ್ನೋದಕ್ಕೆ ಕೊಡ್ತಾರೆ. ಆಮೇಲೆ ಅವ್ರ ಅಕ್ಕ ತಂಗಿ ಇಬ್ಬರೂ ಬಿಸಿ ಬಿಸಿ ನಾವು ತಿನ್ನೋಣ ಬಾ ಗೀತಾ, ಚೆನ್ನಾಗಿರುತ್ತೆ, ಬಾ ಅಕ್ಕ ಚೆನ್ನಾಗಿರುತ್ತೆ ಅಂತ ಸ್ವಾತಿನೂ ಮತ್ತು ಗೀತನೂ ಕೋಡ್ಬಳೆ ತಗೊಂಡು ತಿಂತಾರೆ. ಅವಳಿಗೆ ಇವಳು ತಿನ್ನಿಸಿ ಇವಳಿಗೆ ಅವಳು ತಿನ್ನಿಸಿ ಎಲ್ಲ ಆಗುತ್ತೆ. ಆಮೇಲೆ ವಿಡಿಯೋ ಕಾಲ್ ಮಾಡಿ ಅಕ್ಕ ತಂಗಿರು ಎಷ್ಟು ಚೆನ್ನಾಗಿದ್ದಾರೆ ಅಂತೆಲ್ಲ ತೋರಿಸಿದ್ದೆಲ್ಲ ಆಯಿತು. ಆಮೇಲೆ ಇದು ಏನು ಅಂತಾರೆ, ಸೇಂದಿನ ಮಡಿಕೆಯಲ್ಲಿ ತೊಗೊಂಡು ಬರ್ತಾ ಇರ್ತಾನೆ ಗೀತನ ಗಂಡ. 2 ಕುಡಿಕೆ ಮತ್ತು ಒಂದು ಮಡಿಕೆಯಲ್ಲಿ ಇಟ್ಕೊಂಡು ಅದಕ್ಕೆ ಮುಚ್ಕೊಂಡು ತಗೊಂಡು ಬರ್ತಾ ಇರ್ತಾನೆ. ಇದು ಏನಾರು ಗೀತಕ್ಕೆ ಗೊತ್ತಾಗ್ಬಿಟ್ರೆ ರಂಪಾಟ ಮಾಡ್ತಾಳೆ, ಮತ್ತು ಯಾಕಡೆಯಿಂದ ತಗೊಂಡೋಗೋದು ಅಂತ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೀತಾ ಆ ಕಡೆಯಿಂದನೇ ಬರ್ತಾ ಇರ್ತಾಳೆ. ಗೀತಾ ಬಂದ್ಲು ಅಂತೇಳಿ ತಗೊಂಡೋಗಿ ಪಾಟ್ ಇರೋ ಕಡೆ ಗಿಡಗಳಿರ್ತಾವಲ್ಲ ಅಲ್ಲಿ ತಗೊಂಡೋಗಿ ಇಡ್ತಾನೆ. ಇಟ್ಟಾಗ ಗೀತಾ ಏನಕ್ಕೆ ಇಷ್ಟೊತ್ತಲ್ಲಿ ಆಚೆ ಬಂದೆ ಅಂದರೆ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು ಅಂತಾಳೆ. ಕರ್ಬೇವಿನ ಸೊಪ್ಪು ಹೌದಾ, ಇಷ್ಟೊತ್ತಲ್ಲಿ ಬರ್ತಾರೆ ಅಂದರೆ ನಮ್ಮ ಮನೇಲಿ ನನಗೇನು ಭಯ, ಇಷ್ಟೊತ್ತರಾದರೂ ನಮ್ಮ ಮನೆ ಅಲ್ವಾ, ನಮಗೇನು ಭಯ ಇರುತ್ತೆ ಅಂತ ಅಂತಾಳೆ. ಹೌದಲ್ವಾ ಅಂತೇಳ್ಬಿಟ್ಟು ಆಮೇಲೆ ಆ ಕಡೆ ನೋಡ್ತಾಳೆ, ಸೇಂದಿ ತಂದು ಇಟ್ಕೊಂಡಿರೋದು ಕಾಣುತ್ತೆ. ಓಹೋ, ಇದು ಬೇರೆ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಅವಳು ತಮಾಷೆ ಮಾಡ್ತಾಳೆ. ಆಮೇಲೆ ಸರಿ ಅಂತ ಇಬ್ಬರು ಸೆಡಕರು ಕೂತ್ಕೊಂಡು ಅಲ್ಲಿ ಟೇಬಲ್ ಹಾಕ್ಕೊಂಡು ಒಂದು ಲಾನಲ್ಲಿ ಕೂತ್ಕೊಂಡು ಇಬ್ಬರು ಕುಡಿದು ಮಜಾ ಮಾಡ್ತಿರ್ತಾರೆ. ಅದನ್ನು ಇವರು ಗೀತಾ ಸ್ವಾತಿ ಇಬ್ಬರು ನೋಡ್ತಾರೆ, ತುಂಬ ಖುಷಿ ಪಡ್ತಾರೆ. ಹೇಗೋ ಒಂದು ರೀತಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಾದ್ರಲ್ಲ ಅನ್ನೋದೇ ಖುಷಿಯಾಗುತ್ತೆ. ನಿಮ್ಮ ಮಿಸ್ಸಸ್ ಸ್ವಾತಿ ನೋಡಿಬಿಟ್ರೆ ಮುಗೀತು ಅಂತ. ಆಮೇಲೆ ಅವನು ಅಷ್ಟೇ, ಗೀತಾ ಅವ್ರು ನೋಡಿಬಿಟ್ರೆ ಮುಗೀತು, ಫುಲ್ ಟೈಟ್ ಆಗಿಬಿಟ್ಟಿದ್ದೀರಲ್ಲ ಅಂತೇಳಿ. ಆಮೇಲೆ ಕುಮಾರ್ ಅವರೇ ಅಂತ ಕರಿತಿರ್ತಾನೆ. ನಂಗೆ ಅದೇ ಇಷ್ಟ ಆಗಲ್ಲ, ಕುಮಾರ್ ಅವರೇ ಅನ್ಬೇಡಿ, ಕುಮಾರ ಹೋಗೋಬಾರೋ ಅಂದರೆ ಸಾಕು, ನನಗೆ ಕುಮಾರ್ ಅವರೇ ಅನ್ನೋದು ಅವೆಲ್ಲ ಇಷ್ಟ ಆಗಲ್ಲ, ಮರ್ಯಾದೆ ಏನಕ್ಕೆ ಕೊಡ್ತೀರಾ ನನಗೆ ಅಂತ ಹೇಳ್ತಾನೆ. ಆಮೇಲೆ ಇವಳು ಈ ಕಡೆ ಬಂದು ಗಂಡನ ಹತ್ರ ಎಲ್ಲರೂ ಚೆನ್ನಾಗಿದ್ದಾರೆ, ತುಂಬ ಅನನ್ಯವಾಗಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಗಂಡನಿಗೆ ತೋರಿಸ್ತಾಳೆ. ಫೋಟೋಕ್ಕೆ ಹೇಳ್ಕೊಂಡು ಖುಷಿ ಪಡ್ತಾಳೆ. ನಮ್ಮ ಮನೇಲಿ ಚಿಕ್ಕಮಂಗ್ಳೂರು ಮನೆಗೆ ಹೋಗಿದ್ದಾರೆ, ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಗೀತಾ ಸ್ವಾತಿ ಎಲ್ಲ ಒಂದಾಗಿದ್ದಾರೆ ಇವಾಗ. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಅಕ್ಕ ತಂಗಿ ಇಬ್ಬರೂ ಒಟ್ಟಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅವ್ರ ಗಂಡ ಹೆಂಡ್ತಿ ಇವ್ರ ಗಂಡ ಹೆಂಡ್ತಿ ಎಲ್ಲ ಚೆನ್ನಾಗಿದ್ದಾರೆ ಅಂತ. ಎಷ್ಟೋ ವರ್ಷಗಳಾಗಿತ್ತು ಅಕ್ಕ ತಂಗಿರೆಲ್ಲ ಮಾತಾಡಿ, ತುಂಬ ಖುಷಿ ಆಯಿತು ಅಂತೇಳಿ ಮಾತಾಡಿಕೊಂಡು ತುಂಬ ಖುಷಿ ಪಡ್ತಾರೆ ಇಬ್ಬರೂ. ಅವಾಗ ಗೀತಾ ಹೇಳ್ತಾಳೆ, ಏನೇನೋ ಆಗೋಯ್ತು ಆ ಪಶುಪತಿ ಮಾವನಿಂದ, ಎಲ್ಲ ಹಾಳಾಗೋಯ್ತು ಅಂತೇಳಿ ಎಲ್ಲ ಮಾತಾಡ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಊರಲ್ಲಿ
ಪಶುಪತಿ ಮಗಳಿಗೆ ಮದುವೆ ಮಾಡೋದು ಅಂತ ಆಗಿರುತ್ತೆ. ವಂಶಿ ಚಿಕ್ಕಮ್ಮನ ಮಗನಿಗೂ ಪಶುಪತಿ ಮಗನಿಗೂ ಮದುವೆ ಮಾಡೋದು ಅಂತ. ಆವಾಗ ಅವರಿಬ್ಬರೂ ಗುಟ್ಟು ಗುಟ್ಟಲ್ಲಿ ಮದುವೆ ಮಾಡಿಬಿಡೋದು, ದೇವಸ್ಥಾನದ ಹತ್ರ ಹೋಗಿ ಅಂತ ಅಂದ್ಕೊಂಡಿರ್ತಾರೆ. ಈ ವಿಷಯ ಫ್ರೆಂಡಿಗೆ ಗೊತ್ತಾಗುತ್ತೆ, ವಂಶಿ ಫ್ರೆಂಡಿಗೆ. ಅವನು ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ, ಹಲೋ ಏನೋ ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ದೀನಿ. ಏನೋ ವಿಷಯ ಅಂದಾಗ ಇದು ನೆಟ್ವರ್ಕ್ ಸಿಗಲ್ಲ, ಮಾತು ಕೇಳಿಸಲ್ಲ. ಆಮೇಲೆ ಮತ್ತೆ ನೋಡೋಣ ಅಂತೇಳಿ ಅಂದ್ಕೊಂಡಿರ್ತಾನೆ. ಮತ್ತೆ ಬೇರೆ ಕಡೆ ಫೋನ್ ಮಾಡಿ ಹೇಳ್ತಾನೇನೋ ಗೊತ್ತಿಲ್ಲ. ಆದರೆ ಇವರಿಬ್ಬರು ಕೋಡ್ಬಳೆ ಮಾಡಿಕೊಂಡು ಇಬ್ಬರು ಅಕ್ಕ ತಂಗಿರು ತುಂಬ ಖುಷಿಯಾಗಿ ತಿಂತ ಕೂತಿರ್ತಾರೆ. ಆದರೆ ಅಲ್ಲಿ ಮದುವೆ ವಿಷಯ ಇವ್ರಿಗೆ ಪಾಪ ಗೊತ್ತೇ ಇಲ್ಲ. ಸ್ವಾತಿಗೂ ಗೊತ್ತಿಲ್ಲ, ಗೀತಂಗೂ ಗೊತ್ತಿಲ್ಲ, ವಂಶಿಗೂ ಗೊತ್ತಿಲ್ಲ, ಕುಮಾರಂಗೂ ಗೊತ್ತಿಲ್ಲ. ಇವ್ರ ಪಾಡಿಗೆ ಇವರು ಪೂಜೆ ಪುರಸ್ಕಾರ ಅದು ಇದು ಅಂತೆಲ್ಲ ಮಾಡಿಕೊಂಡು ಇಲ್ಲಿ ಮನೆ ಸಿಕ್ಕಿದ ಖುಷಿಲಿ ಇಲ್ಲೆಲ್ಲ ಖುಷಿ ಪಟ್ಕೊಂಡು ಆರಾಮಾಗಿ ಖುಷಿಯಾಗಿದ್ದಾರೆ. ಆದರೆ ಅಲ್ಲಿ ಗುಟ್ಟಲ್ಲೇ ಮದುವೆ ಮಾಡಿಬಿಡೋದು ಅಂತೇಳಿ. ಆಮೇಲೆ ವಂಶಿ ಚಿಕ್ಕಮ್ಮ, ನಾನು ಬರಲ್ಲ ಮದುವೆಗೆ, ನಾನು ಮನೇಲೇ ಇರ್ತೀನಿ, ಅತ್ತೆ ಮಾವ ಎಲ್ಲ ಇರ್ತಾರೆ, ಅವ್ರಿಗೆ ಡೌಟ್ ಬರುತ್ತೆ, ನೀನು ಪಶುಪತಿ ಮಾವ ಮತ್ತು ಅವರ ಮಗಳು ಬಂದಿರ್ತಾರೆ, ನೀನು ಹೋಗು, ದೇವಸ್ಥಾನದಲ್ಲಿ ಮದುವೆ ಆಗೋಗುತ್ತೆ ಅಂತ. ಆಮೇಲೆ ಅವರಿಬ್ಬರು ಅವನು ಫೋನ್ ಮಾಡ್ತಾನೆ ಅವಳಿಗೆ, ಏನು ಮಾಡ್ತಾಯಿದ್ದೀಯಾ, ಎಲ್ಲ ರೆಡಿ ಆಯಿತಾ, ಹಾಗೆ ಹೀಗೆ ಅಂತೇಳಿ. ಆವಾಗ ಅವಳು ಹೇಳ್ತಾಳೆ, ಹೌದು ರೆಡಿ ಆಗ್ತಾಯಿದ್ದೀನಿ, ನೀನು ರೆಡಿ ಆದೀಯಾ ಅಂತೇಳಿ. ಹ್ಞೂ ರೆಡಿ ಆಗಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಅವಳು ಹೇಳ್ತಾಳೆ, ನನ್ನ ಲವ್ವರು, ಫಸ್ಟ್ನೇ ಲವ್ವರು ಬಂದು ಅಲ್ಲೇನಾದ್ರು ಕಿರಿಕ್ ಮಾಡಿದ್ರೆ ಏನು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ಇವನು ಒಂದು ನಿಮಿಷ ಶಾಕ್ ಆಯ್ತಾನೆ ಹಂಗಂದಾಗ. ಆಮೇಲೆ ಮತ್ತೆ ಹೇಳ್ತಾನೆ, ಬಂದರೆ ಅವನೇನು ಪುಡಿ ಮಾಡೋಕ್ಕಲ್ವಾ, ಅವನ್ನೇನು ಬಿಟ್ಬಿಡ್ತೀವ, ಹೆದರಬೇಡ, ಸುಮ್ಮನೆ ಇರು ನೀನು ಅಂತ ಹೇಳ್ತಾನೆ. ಇಲ್ಲ ಅವ್ನು ಬರ್ತಾನೆ ಅನ್ನೋದೇ ಭಯ ನನಗೆ ಅಂತ ಇವಳು ಹೇಳ್ತಾಳೆ. ಅದಕ್ಕೆ ಇಲ್ಲ ಹಂಗೇನಾಗಲ್ಲ, ನಾನಿದ್ದೀನಿ, ನಿನ್ನ ತಮ್ಮ ಇದ್ದಾನೆ, ಎಲ್ಲರೂ ಸೇರ್ಕೊಂಡು ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ರೆ ಆಯಿತು, ನೀನೇನು ವರಿ ಮಾಡ್ಕೋಬೇಡ ರಾಗಿಣಿ, ನೀನು ವರಿನೂ ಮಾಡ್ಕೋಬೇಡ, ಸುಮ್ಮನಿರು, ನೀನು ಆರಾಮಾಗಿರು, ರೆಡಿ ಆಗು ಮದುವೆಗೆ ಅಷ್ಟೇ ಅಂತ ಹೇಳ್ತಾನೆ. ಸರಿ ಅಂತೆ ಅವಳು ಹೇಳ್ತಾಳೆ. ಭಾಳ ಬೇಜಾರಾಗುತ್ತೆ, ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೆ ಮತ್ತೊಂದು ಸಲ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಏನಾಗಲ್ಲ ಬಿಡು, ಆರಾಮಾಗುತ್ತೆ, ನೀನು ಯಾಕೆ ಅದಕ್ಕೆಲ್ಲ ಇದು ಮಾಡ್ತೀಯ, ವರಿ ಮಾಡ್ಕೊಳ್ತೀಯ, ಸುಮ್ಮನೆ ಇರು ಅಂತ ಹೇಳ್ತಾನೆ. ಆಮೇಲೆ ಇವಾಗೇನು ಮಾಡ್ತಾಯಿದ್ದೀಯ ಅಂತ ಕೇಳ್ತಾನೆ. ಇವಾಗೇನಿಲ್ಲ, ಬಟ್ಟೆಗಳು ಪ್ಯಾಕಿಂಗ್, ಒಂದು ಏನಕ್ಕೆ ಬಟ್ಟೆಗಳು, ಒಂದೇ ಜೊತೆ ಅಲ್ಲ, ಹೋಗಿ ಮತ್ತೆ ಅಲ್ಲಿ ಮದುವೆ ಮಾಡ್ಕೊಂಡು ವಾಪಸ್ ಬರುತ್ತಾನೆ, ಬಟ್ಟೆಗಳೇನು ಪ್ಯಾಕಿಂಗ್ ಇಲ್ಲಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಹೌದಲ್ವಾ, ಏನು ಪ್ಯಾಕಿಂಗೇ ಬೇಕಾಗಿಲ್ಲ, ಎಲ್ಲದೂ ಇರುತ್ತೆ, ಹಂಗೋಗಿ ಹಿಂಗೆ ಬರೋದು ಅಷ್ಟೇ ಇರೋದು ಕೆಲಸಗಳು, ಇನ್ನೇನಿಲ್ಲ, ಮದುವೆ ಮುಗಿಸ್ಕೊಂಡು ವಾಪಸ್ ಬಂದುಬಿಡೋದು ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.